ಜಿಮ್ಗೆ ಹೋದರೆ ಹಾರ್ಟ್ ಅಟ್ಯಾಕ್ ಆಗುತ್ತಾ? ಎಷ್ಟೋ ಜನ ಯಂಗ್ಸ್ಟರ್ಸು ಇತ್ತೀಚೆಗೆ ಜಿಮ್ಮಲ್ಲಿ ಹೋಗಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ, ಹಂಗೆ ಹಿಂಗೆ ಅಂತ ನ್ಯೂಸಲ್ಲಿ ಕೂಡ ನೋಡಿರ್ತೀರ. ಅದನ್ನು ಬಿಟ್ಟರೆ ಪುನೀತ್ ರಾಜ್ಕುಮಾರ್ ನೋಡಿದ್ದೀರಾ, ಅವರು ಜಿಮ್ಗೆ ಹೋಗ್ತಾಯಿದ್ರು, ತುಂಬ ಹೆಲ್ತಿ ಆಗಿದ್ರು, ಫಿಟ್ ಆಗಿದ್ರು, ಆದರೂ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ. ಸೊ ಇದನ್ನೆಲ್ಲ ನೋಡ್ಬಿಟ್ಟು ನಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ, ಜಿಮ್ಗೆ ಹೋಗೋದು ಹಾರ್ಟ್ ಅಟ್ಯಾಕ್ನ ಜಾಸ್ತಿ ಮಾಡ್ತಾ ಇದೆ ಅಂತ ನಮ್ಗೆ ಅನ್ನಿಸ್ತಾ ಇದೆ ಅಲ್ವಾ? ಇದು ಕರೆಕ್ಟಾಗಿ ತಪ್ಪ. ಹಾರ್ಟ್ ಅಟ್ಯಾಕ್ ಯಾಕೆ ಆಗುತ್ತೆ, ಜಿಮ್ಗೆ ಹೋಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆ್ಯಕ್ಚುಲಿ ಜಾಸ್ತಿ ಆಗುತ್ತಾ, ಏನು ಎತ್ತ ಅಂತ ಈ ವಿಡಿಯೋದಲ್ಲಿ ನಾವು ನೀಟಾಗಿ ತಿಳ್ಕೊಳ್ಳೋಣ. ತುಂಬ ಇಂಪಾರ್ಟೆಂಟು. ನಿಮಗೆ ಮುಂಜಾಗ್ರತೆಯಿಂದ ಹೆಂಗಿರಬೇಕು, ಹೆಚ್ಚು ಕಡಿಮೆ ಜಿಮ್ಗೆ ಹೋಗಲ್ಲ ಅಂತ ಹೇಳಿದ್ರು ಏನಕ್ಕೆ ಈ ಥರ ಕಾಸ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ವಿಡಿಯೋ. ನಿಮ್ಮ ಫ್ರೆಂಡ್ಸ್ ಯಾರು ಜಿಮ್ಗೆ ಹೋಗೋರಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಇದನ್ನು ಶೇರ್ ಮಾಡಿ. ಸೊ ಹಾರ್ಟ್ ಅಟ್ಯಾಕ್ ಏನಕ್ಕಪ್ಪ ಆಗುತ್ತೆ, ಮೇನಾಗಿ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಹಾರ್ಟ್ ಪಂಪ್ ಮಾಡ್ತಿರ್ತಲ್ಲ ಆರ್ಟ್ರೀಸು, ಆ ಜಾಗದಲ್ಲಿ ಕೊಲೆಸ್ಟ್ರಾಲ್ ಹೋಗಿ ಬ್ಲಾಕ್ ಆಗಿ ಆ ಹಾರ್ಟ್ ಪಂಪ್ ಮಾಡೋ ಜಾಗ ಇರುತ್ತಲ್ಲ, ಪೈಪ್ ಥರ ಇರುತ್ತೆ, ಅದನ್ನು ಕಂಪ್ಲೀಟ್ ಬ್ಲಾಕ್ ಮಾಡಿಬಿಟ್ಟಾಗ ಪಂಪ್ ಮಾಡೋಕ್ಕಾಗಲ್ಲ ಬ್ಲಡ್ನ. ಸೊ ಹಾರ್ಟ್ಗೆ ಆವಾಗ ಬ್ಲಡ್ ಇಲ್ಲದೆ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಹಾರ್ಟ್ ಅಟ್ಯಾಕ್ ಮೋಸ್ಟ್ಲಿ ಹಾರ್ಟ್ ಅಟ್ಯಾಕ್ ಆಗೋದು ಈ ಕೊಲೆಸ್ಟ್ರಾಲಿಂದನೇ. ಬಟ್ ಇದಾಗೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಮೇಲ್ಗಡೆ ನಾವು ಏನು ಮಾಡಿದ ಈ ಥರ ಆಗಿರುತ್ತೆ ಅಂತ ರೀಸನ್ಗಳು ಹೇಳ್ತೀನಿ. ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂತ ಹೇಳಿದ್ರೆ, ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಒಂದು ಸ್ಮೋಕಿಂಗ್ ಒಂದು ಕಾರಣ. ನಾನು ಹೇಳ್ದಂಗೆ ಆರ್ಟ್ರೀಸಲ್ಲಿ ಜಸ್ಟ್ ಕೊಲೆಸ್ಟ್ರಾಲ್ ಮಾತ್ರ ಅಲ್ಲ, ಬ್ಲಡ್ ಕ್ಲಾಟ್ ಕೂಡ ಆಗುತ್ತೆ ನೀವು ಸ್ಮೋಕಿಂಗ್ ಜಾಸ್ತಿ ಮಾಡ್ತೀರಾ ಅಂತ ಹೇಳಿದ್ರೆ. ಸ್ಮೋಕಿಂಗ್ ಮಾಡಿದ್ರೆ ಬ್ಲಡ್ ಕ್ಲಾಟ್ ಆಗುತ್ತೆ, ಅದು ಕೂಡ ಹಾರ್ಟಿಗೆ ಬ್ಲಡ್ ಸಪ್ಲೈ ಇಲ್ಲದೆ ಅದರಿಂದನೂ ಕೂಡ ಡೆತ್ ಆಗುತ್ತೆ. ಇವಾಗ ರೆಗ್ಯುಲರಾಗಿ ಯಾರು ಜಂಕ್ ಫುಡ್ ತಿಂತಾ ಇರ್ತಾರೆ, ಆಯಿಲಿ ಫುಡ್ ಜಾಸ್ತಿ ತಿಂತಾ ಇರ್ತಾರೆ, ಆ ಆಯಿಲೆಲ್ಲ ಹೋಗಿ ಸ್ವಲ್ಪ ವೆರಿ ಲಿಟಲ್ ಬಿಟ್, ಸ್ವಲ್ಪ ಟೈನಿ ಅಮೌಂಟ್ ಮಾತ್ರ ಹೋಗಿ ಆರ್ಟ್ರೀಸಲ್ಲಿ ಕ್ಲಾಗ್ ಆಗ್ತಾ ಇರುತ್ತೆ ಲೈಟಾಗಿ. ಆ ಬಿಲ್ಡಪ್ ಯಾವಾಗ ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಆ ಪೈಪ್ ಥರ ಇರುತ್ತೆ. ನೀವು ಇವಾಗಿನ ತಿಂತಾ ಇರ್ತೀರಿ ಅಂತ ಹೇಳಿದ್ರೆ ಕೆಲವ್ರಿಗೆ 10 ವರ್ಷ ಆದಮೇಲೆ ಆಗ್ಬೋದು, ಕೆಲವ್ರಿಗೆ 20 ವರ್ಷ ಆದಮೇಲೆ ಆಗ್ಬೋದು, ಕೆಲವ್ರಿಗೆ ಆಗದೇ ಇರ್ಬೋದು. ಅವ್ರದ್ದು ಕೊಲೆಸ್ಟ್ರಾಲ್ ಎಷ್ಟು ಕೆಪಾಬಿಲಿಟಿ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವರಿಗೆ ಜಾಸ್ತಿ ಕೊಲೆಸ್ಟ್ರಾಲ್ ಅಬ್ಸರ್ವ್ ಆಗಲ್ಲ ಈಸಿಯಾಗಿ. ಆ ಥರ ನೀವು ಜಂಕ್ ಫುಡ್ ಜಾಸ್ತಿ ತಿಂತಾ ಇದ್ದೀರಿ ಅಂತ ಹೇಳಿದ್ರೆ, ಮೇಲ್ಗಡೆ ನೀವು ಫಿಟ್ಟಾಗಿದ್ದರೂ ಕೂಡ, ಈವನ್ ಸ್ಮೋಕರ್ಸ್ಗೂ ಅಷ್ಟೇ, ಮೇಲ್ಗಡೆ ನೀವು ಫಿಟ್ಟಾಗಿದ್ದರೂ ಕೂಡ ನಿಮ್ಮ ಒಳಗಡೆಯಲ್ಲಿ ಕ್ಲಾಗ್ ಆಗ್ತಾ ಇರುತ್ತೆ ಆರ್ಟ್ರೀಸಲ್ಲಿ. ಆ ಕ್ಲಾಗ್ ಆಗಿ ಯಾವಾಗ ಪೈಪ್ ನಾಳ ಇರ್ತದೆ ಚಿಕ್ಕದಾದಾಗ, ಆವಾಗ ಈ ಥರ ಕಾರ್ಡಿಯಾಕ್ ಅರೆಸ್ಟ್ ಆಗುತ್ತೆ, ಡೆತ್ತು ಆ ಥರ ಹೆಚ್ಚು ಕಡಿಮೆ ಆಗುತ್ತೆ. ಸೊ ಇದನ್ನು ಬಿಟ್ಟರೂ ಕೂಡ ನೀವು ಸ್ಮೋಕಿಂಗು ಮಾಡ್ತಾಯಿಲ್ಲ, ಜಂಕ್ ಫುಡ್ ತಿಂತಾಯಿಲ್ಲ ಅಂತ ಹೇಳಿದ್ವಿ. ಇನ್ ಕೇಸ್ ನೀವು ಒಬೇಸ್ ಆಗಿತ್ತು ಅಂತ ಹೇಳಿದ್ರೆ, ತುಂಬ ದಪ್ಪ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಹಾರ್ಟ್ಗೆ ಯೂಶ್ವಲಾಗಿ ಬ್ಲಡ್ ಸಪ್ಲೈ ಮಾಡೋದಕ್ಕೆ ಕಷ್ಟ ಆಗುತ್ತೆ, ಜಾಸ್ತಿ ಸ್ಟ್ರೆಸ್ ಬೀಳುತ್ತೆ. ಇಲ್ಲ ನೀವು ಸಣ್ಣಕ್ಕೆ ದಪ್ಪ ಆಗಿದ್ದೀರಾ ಅಂತ ಹೇಳಿದ್ರೆ, ನಿಮ್ಮ ಹಾರ್ಟ್ಗೆ ಹೆವಿ ವರ್ಕ್ ಮಾಡಬೇಕಾಗುತ್ತೆ ಬ್ಲಡ್ ಪಂಪ್ ಮಾಡೋದಕ್ಕೆ. ಸೊ ಇದು ಕೂಡ ಒಂದು ಕಾರಣನೇ. ಸೊ ಅದರಿಂದ ಹೆವಿ ಜಂಕ್ ಫುಡ್ಡು, ಹೆವಿ ಶುಗರಿ ಫುಡ್ಡು ರೆಗ್ಯುಲರ್ ಡಯಟಲ್ಲಿ ಇತ್ತು ಅಂತ ಹೇಳಿದ್ರೆ ನಿಮ್ಮ ಇದರಲ್ಲಿ, ಅದನ್ನು ಅವಾಯ್ಡ್ ಮಾಡಿ. ಇವಾಗ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಏನಕ್ಕೆ ಆಗಿತ್ತಪ್ಪ ಆ ಥರ ಮ್ಯಾಟ್ರ್ ತಗೊಳ್ತು ಅಂತ ಹೇಳಿದ್ರೆ, ಕೆಲವ್ರಿಗೆ ಕೊಲೆಸ್ಟ್ರಾಲ್ ಬಿಲ್ಡಪ್ ತುಂಬ ಈಸಿ ಆಗಿಬಿಟ್ಟಿರುತ್ತೆ, ಜೆನೆಟಿಕ್ಸಲ್ಲಿ ಪ್ರಾಬ್ಲಮ್ ಇದ್ದಿರುತ್ತೆ. ಸೊ ಜೆನೆಟಿಕಲಿ ಕೆಲವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ, ನಿಮ್ಮ ತಾತ ಅವ್ರಿಗೋ ಮುತ್ತಾತವ್ರಿಗೋ ಹಂಗೆ ನೋಡ್ಕೊಂಬಂತು ಅಂತ ಹೇಳಿದ್ರೆ, ನಿಮಗೆ ಜೆನೆಟಿಕಲಿ ಕೊಲೆಸ್ಟ್ರಾಲ್ ಅಬ್ಸರ್ವ್ ಮಾಡ್ಕೊಳ್ಳೋದು, ನೀವು ಆರ್ಟ್ರೀಸಲ್ಲಿ ಬ್ಲಾಕ್ ಆಗೋದು ಈಸಿಯಾಗಿ ಆಗಿಬಿಡುತ್ತೆ. ಸೊ ನೀವು ಎಕ್ಸ್ಟ್ರಾ ಕೇರ್ಫುಲ್ಲಾಗಿ ಆಗಬೇಕಿರುತ್ತೆ. ಸೊ ಪುನೀತ್ ರಾಜ್ಕುಮಾರ್ ಅವ್ರ ಕೇಸಲ್ಲೂ ನೋಡಿದಂಗೆ ಅವ್ರ ಫ್ಯಾಮಿಲಿಯಲ್ಲಿ ಜೆನೆಟಿಕಲಿ ಬಂದಿರೋದು ಅಂತ ಡಾಕ್ಟರ್ಸ್ಗಳು ಹೇಳಿದ್ರು. ಅದನ್ನು ಬಿಟ್ಟರೆ ನೀವು ಇನ್ ಕೇಸ್ ಜೆನೆಟಿಕಲಿ ಆ ಥರ ಇತ್ತು ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗಿರಲ್ಲ ಮೇ ಬಿ ಅಂತ ಹೇಳಿದ್ರು. ನೀವು ಕೇರ್ಫುಲ್ಲಾಗಿ ಆಯಿಲಿ ಫುಡ್ಡು, ಜಂಕ್ ಫುಡ್ಡು, ಎಷ್ಟಾಗುತ್ತೆ ಅಷ್ಟು ಶುಗರಿ ಫುಡ್ಡು ಅವಾಯ್ಡ್ ಮಾಡ್ಕೊಂಡು ಹೋಗ್ತು ಅಂತ ಹೇಳಿದ್ರೆ, ರೆಗ್ಯುಲರ್ ಹೆಲ್ತ್ ಬೇಸಿಕ್ ವಾಕಿಂಗು ಜಾಗಿಂಗ್ ಮಾಡ್ತು ಅಂತ ಹೇಳಿದ್ರು ಹೆಲ್ದಿಯಾಗಿರ್ಬೋದು. ಸೊ ಇದೆಲ್ಲ ಆದಮೇಲೆ ಜಿಮ್ಗೆ ಹೋಗೋರು ಯಾಕಪ್ಪ ಜಾಸ್ತಿ ಈ ಥರ ಹಾರ್ಟ್ ಅಟ್ಯಾಕ್ ಈ ಥರ ಎಲ್ಲ ಆಗ್ತಿದೆ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಇವಾಗ ನಿಮ್ಗೊಂದು ಮಿಸ್ಕನ್ಸೆಪ್ಷನ್ ಬಂದುಬಿಟ್ಟಿದೆ. ಏನಪ್ಪ ಅಂತ ಹೇಳಿದ್ರೆ, ಜಿಮ್ಗೆ ಜಾಸ್ತಿ ಹೋಗ್ತಾ ಇರ್ತಾರಲ್ಲ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಈ ವರ್ಕೌಟ್ ಮಾಡಿದ್ರೆ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಸೊ ಏನಕ್ಕಪ್ಪ ಈ ಥರ ಆಗ್ತಿದೆ ಅಂತ ಹೇಳಿದ್ರೆ ಜಿಮ್ಮಲ್ಲಿ, ಸೊ ಜಿಮ್ಮಲ್ಲಿ ಮೋರ್ ದೆನ್ ಇವೆಲ್ಲ ಫ್ಯಾಕ್ಟರ್ಸ್ ಸೇರಿಕೊಂಡು ಕೂಡ ಕೆಲವು ಹುಡುಗರು ಇಲ್ಲ ಕೆಲವು ಯಂಗ್ಸ್ಟರ್ಸು ನಮಗೆ ಜಾಸ್ತಿ ಮಸಲ್ಸ್ ಬೇಕು, ಚೆನ್ನಾಗಿ ಕಾಣಬೇಕಂತ ಹೇಳ್ಬಿಟ್ಟು ಸ್ಟಿರಾಯ್ಡ್ಸ್ ತೊಗೊಂಡ್ಬಿಟ್ಟಿರ್ತಾರೆ. ಆ ಸ್ಟಿರಾಯ್ಡ್ಸ್ ತೊಗೊಂಡಾಗ ಕೂಡ ನಿಮಗೆ ಹೆವಿ ಮಸಲ್ಸ್ ಬಂದುಬಿಡುತ್ತೆ, ಬಟ್ ನಿಮ್ಗೆ ಹಾರ್ಟಿಗೆ ಪಂಪ್ ಮಾಡೋದಕ್ಕೆ ಸಾಕಾಗಲ್ಲ. ಇದು ನಿಮ್ಮ ಬಾಡಿಲಿ ಮಸಲ್ಸ್ ಗ್ರೌತ್ ಆಗುತ್ತಷ್ಟೇ, ಬಟ್ ನಿಮ್ಮ ಹಾರ್ಟ್ ಯಾವಾಗ ಗ್ರೌತ್ ಆಗೋಲ್ಲ, ಹಂಗೆ ಇರುತ್ತೆ. ಸೊ ಆ ಸ್ಟಿರಾಯ್ಡ್ಸ್ ತೊಗೊಂಡ್ಬಿಟ್ಟಾಗ ಕೂಡ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗುತ್ತೆ. ಸೊ ಇಟ್ಸ್ ಆಲ್ಸೋ ಮೋಸ್ಟ್ ಕಾಮನ್ ಕಾಸ್ ಜಿಮ್ಗೆ ಹೋಗೋರಿದ್ದರೆ. ಸೊ ದಯವಿಟ್ಟು ಆ ಥರ ಶಾರ್ಟ್ಕಟ್ಗಳನ್ನ ಟ್ರೈ ಮಾಡೋದಕ್ಕೆ ಹೋಗಬೇಡಿ. ಅದಲ್ಲದೆ ನೀವು ಜಿಮ್ಗೆ ಹೋಗ್ತಾ ಇದ್ದೀರಾ, ಒಳ್ಳೆ ಹೆಲ್ತ್ ಮೇಂಟೈನ್ ಮಾಡ್ತಿದ್ದೀರಾ, ಒಳ್ಳೆ ಡಯಟ್ ಮೇಂಟೈನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರು ಕೂಡ ಸ್ಮೋಕಿಂಗ್ ಇತ್ತು ಅಂದರೆ ಅದನ್ನು ಬಿಟ್ಬಿಡಿ. ಸೊ ಸ್ಮೋಕಿಂಗ್ ಮಾಡ್ತಿತ್ತು ಅಂತ ಹೇಳಿದ್ರೆ, ಲೈಕ್ ನೀವೇನು ಎಕ್ಸಸೈಸ್ ಮಾಡಿದ್ರು ಅದು ಹೆಲ್ಪ್ ಮಾಡೋಕ್ಕಾಗಲ್ಲ. ಜಿಮ್ಗೆ ಹೋಗಿ ವರ್ಕೌಟ್ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ, ಕೊಲೆಸ್ಟ್ರಾಲ್ ಅನ್ನೋದು ಆದಷ್ಟು ನೀವು ಈ ಕಡೆ ಕೊಲೆಸ್ಟ್ರಾಲ್ ಕ್ಲಾಗ್ ಆಗ್ತಿದೆ ಅಂತ ಹೇಳಿದ್ರೆ, ನೀವು ಹೆವಿ ವರ್ಕೌಟ್ ಮಾಡ್ತಿರ್ತೀರಾ ಅಂತ ಹೇಳಿದ್ರೆ ಅದು ಬರ್ನ್ ಮಾಡ್ತಾ ಇರುತ್ತೆ. ಸೊ ದ್ಯಾಟ್ಸ್ ಅ ಗುಡ್ ಪಾರ್ಟ್. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಜಿಮ್ಗೆ ಹೋಗ್ತಿರ್ತಾರಲ್ಲ,
ಜಿಮ್ಗೆ ಹೋಗ್ಬಿಟ್ಟು ಯಂಗ್ಸ್ಟರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಹೆವಿ ಲಿಫ್ಟ್ ಮಾಡೋದು ಸಡನ್ನಾಗಿ, ಇಲ್ಲ ಹೆವಿ ಸ್ಪೀಡಾಗಿ ಸ್ಪ್ರಿಂಟ್ ಮಾಡೋದು ವಿತೌಟ್ ವಾರ್ಮಪ್ ಇದು ಮಾಡ್ತಾ ಇರ್ತಾರೆ. ಸೊ ಇದು ಕೂಡ ಹೆವಿ ತಪ್ಪಾಗ್ಬಿಡುತ್ತೆ. ನೀವು ಜಿಮ್ಗೆ ಹೋದ ತಕ್ಷಣ ಯಾವುದೇ ವರ್ಕೌಟ್ ಇರಲಿ ನಿಮ್ಮದು, ಫಸ್ಟು ನೀವು ನೀಟಾಗಿ ವಾರ್ಮಪ್ ಮಾಡ್ಕೊಬೇಕು. ಯಾಕಪ್ಪ ಅಂತ ಹೇಳಿದ್ರೆ ನಮ್ಮ ಬಾಡಿ ಒಂದು ಹಾರ್ಟ್ ರೇಟ್ ಸೆಟಲ್ ಆಗಿರುತ್ತೆ ಸ್ಟೇಬಲಾಗಿ. ನೀವು ಸಡನ್ನಾಗಿ ಹಾರ್ಟ್ ರೇಟ್ ಹೆವಿ ರೈಸ್ ಮಾಡ್ತು ಅಂತ ಹೇಳಿದ್ರೆ, ಸಡನ್ನಾಗಿ 15 km/h ಹಾಕ್ಬಿಟ್ಟು ಓಡೋದು ಥ್ರೆಡ್ಮಿಲಲ್ಲಿ, ಇಲ್ಲ ಸಡನ್ನಾಗಿ ನೀವು ಒಂದು 40 kg 30 kg ಡಂಬಲ್ ತೊಗೊಂಡು ಜಸ್ಟ್ ವರ್ಕೌಟ್ ಮಾಡೋದು ವಿತೌಟ್ ವಾರ್ಮ್ ಅಪ್ ಮಾಡ್ತು ಅಂತ ಹೇಳಿದ್ರೆ, ಮೋರ್ ದೆನ್ ಎನಿಥಿಂಗ್ ಹಾರ್ಟ್ ಇಶ್ಯೂ ಬರೋದು ಸಹಜ, ಆ ಥರ ಆಗ್ಬೋದು. ಸೊ ಇನ್ ಕೇಸ್ ನಿಮಗೆ ಆಲ್ರೆಡಿ ಕ್ಲಾಗ್ ಇತ್ತು ಅಂತ ಹೇಳಿದ್ರು ನೀವು ಲೈಟ್ ವೆಯ್ಟಲ್ಲಿ ಮಾಡ್ತಿದ್ದಾಗ ನಿಮ್ಗೆ ಚೆಸ್ಟ್ ಪೇನ್ ಆಯಿತು ಅಂತ ಹೇಳಿದ್ರೆ ಸ್ಟಾಪ್ ಮಾಡಿ ಚೆಕ್ ಮಾಡಿಸೋದಕ್ಕಾದ್ರೂ ಹೋಗ್ಬೋದು. ನೀವು ಸಡನ್ನಾಗಿ ಆ ಥರ ಇನ್ ಕೇಸ್ ಹಾರ್ಟಲ್ಲಿ ಇಶ್ಯೂ ಇತ್ತು ಅಂತ ಹೇಳಿದ್ರೆ, ಆಲ್ರೆಡಿ ಕ್ಲಾಗ್ ಆಗಿತ್ತು ಅಂತ ಹೇಳಿದ್ರೆ ನಿಮ್ಮದು ಆರ್ಟ್ರಿಯಲ್ಲಿ, ನೀವು ಹೆವಿ ವರ್ಕೌಟ್ ಮಾಡ್ತಾ ಇರ್ತೀರಿ ಅಂತ ಹೇಳಿದ್ರೆ ನಿಮಗೆ ಬ್ಲಡ್ ಜಾಸ್ತಿ ಬೇಕು ಆ ಟೈಮಲ್ಲಿ. ಸೊ ಅದರಿಂದ ಮಿಸ್ ಆಗಿ ಇಮಿಡಿಯೇಟಾಗಿ ಏನು ಹೆಚ್ಚು ಕಡಿಮೆ ಆದರೂ ಆಗ್ಬೋದು. ಸೊ ಅದಕ್ಕೋಸ್ಕರನೇ ವಾರ್ಮ್ ಅಪ್ ಮಾಡಿಕೊಂಡು ಆ ಪ್ರೊಸೆಸ್ ಪ್ರಕಾರನೇ ಹೋಗಿ, ಕಡಿಮೆಯಿಂದ ಹೈಯೆಸ್ಟ್ ಪ್ರೋಗ್ರೆಸಿವ್ ಹಂಗೆ ಮಾಡ್ಕೊಂಡೋಗಿ. ಸೊ ಅದೊಂದು ಹೆಲ್ಪ್ ಆಗುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಈ ಪ್ರೊಸೆಸ್ನ ಎಲ್ಲ ಕಡೆ ಫಾಲೋ ಮಾಡಬೇಕಾಗುತ್ತೆ. ಲೈಕ್ ನಾವು ಬೈಕ್ ಸ್ಟಾರ್ಟ್ ಮಾಡಿದಾಗ ಬೈಕ್ನ ಸಡನ್ನಾಗಿ 4th ಗೇರ್ಗೆ ಹಾಕ್ಬಿಟ್ಟು ಡ್ರನ್ನಿಂಗ್ ಅಂತ ಓಡಿಸಲ್ಲ. ಸಡನ್ನಾಗಿ ಸ್ಟಾರ್ಟ್ ಮಾಡ್ತೀವಿ, ಸ್ಟಾರ್ಟ್ ಮಾಡ್ಬಿಟ್ಟು ಸ್ವಲ್ಪ ಎಕ್ಸ್ಲೇಟರ್ ಕೊಟ್ಟರು ವಾರ್ಮ್ ಅಪ್ ಆಗೋ ಥರ ಮಾಡ್ತೀವಿ, ಆಯಿಲ್ ಎಲ್ಲ ಕಡೆ ಹೋಗ್ಲಿ ಅಂತ ನೋಡ್ತೀವಿ. ಅದಾದಮೇಲೆ 1st ಗೇರ್ ಹಾಕ್ಬಿಟ್ಟು ಹೋಗ್ತೀರಾ, 2nd ಗೇರ್ ಹಾಕ್ತೀರಾ. ನಮ್ಮ ಬಾಡಿ ಕೂಡ ಹಂಗೆ ಪ್ರೊಸೆಸ್ ಫಾಲೋ ಮಾಡ್ಕೊಂಡು ವಾರ್ಮ್ ಅಪ್ ಮಾಡಿಕೊಂಡು ಏನೇ ವರ್ಕೌಟ್ ಮಾಡಿದ್ರು ಮಾಡಬೇಕಾಗುತ್ತೆ. ಇದು ತುಂಬ ಹೆಲ್ಪ್ ಆಗುತ್ತೆ. ಸೊ ಅಟ್ ದ ಎಂಡ್ ಆಫ್ ದ ಡೇ ಮೇಯ್ನಾಗಿ ಕಾಜಿದೆಯಲ್ಲ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕಾಗುತ್ತೆ. ನಾನು ಹೇಳಿದ್ನಲ್ಲ ಹಲವಾರು ಕಾರಣಗಳು. ಫಸ್ಟ್ ಒಂದು ಸ್ಮೋಕಿಂಗು, ಅದನ್ನು ಬಿಡ್ತು ಅಂದರೆ ಮೇಯ್ನ್ಲಿ ಜಂಕ್ ಫುಡ್ಡು, ಅದನ್ನು ಬಿಡ್ತು ಅಂತ ಹೇಳಿದ್ರೆ ನೀವು ಒಬೀಸ್ ಇತ್ತು ಅಂತ ಹೇಳಿದ್ರೆ ನಿಮಗೂ ಈಸಿಯಾಗಿ ಬರುತ್ತೆ. ಅದೆಲ್ಲ ಬಿಡ್ತು ಅಂತ ಹೇಳಿದ್ರೆ ನೀವು ವರ್ಷಕ್ಕೆ ಒಂದು 2-3 ಸತಿ BP ಚೆಕ್ ಮಾಡ್ತಾಯಿರಿ. ಇನ್ ಕೇಸ್ BP ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಅದು ಒಂದು ಸೈನು. BP ಜಾಸ್ತಿ ಇತ್ತು ಅಂತ ಹೇಳಿ ಹೋಗ್ಬಿಟ್ಟು ನಿಮ್ಮ ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೊಳ್ಳಿ, ಹಾರ್ಟ್ ಹೆಲ್ತ್ ಚೆಕ್ ಮಾಡಿಸ್ಕೊಳ್ಳಿ. ಸೊ ಅವಾಗೆಲ್ಲ ಗೊತ್ತಾಗ್ಬಿಡುತ್ತೆ. ಸೊ ಈ ಪ್ರಿಕಾಷನ್ಗಳನ್ನ ನೀವು ಫಾಲೋ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ, ನೀವು ಆ್ಯಕ್ಚುಲಿ ಜಿಮ್ ವರ್ಕೌಟ್ ಮಾಡ್ಕೊಂಡು ಹೋಯ್ತು ಅಂತ ಹೇಳಿದ್ರೆ ನೀವು ಆ್ಯಕ್ಚುಲಿ ಜಾಸ್ತಿ ಹೆಲ್ದಿಯಾಗೇ ಇರ್ತೀರ. ಲೈಕ್ ಜಿಮ್ಗೂ ಆ್ಯಕ್ಚುಲಿ ಹಾರ್ಟ್ ಅಟ್ಯಾಕ್ಗೂ ಏನೂ ಸಂಬಂಧ ಇಲ್ಲ. ಜಿಮ್ಮು ಮತ್ತು ಕಾರ್ಡಿಯೋ ಮಾಡೋದ್ರಿಂದ ಹಾರ್ಟ್ ಹೆಲ್ತ್ ಇನ್ನೂ ಇಂಪ್ರೂವ್ ಆಗುತ್ತೆ, ಬದಲಾಗಿ ಹಾಳಾಗಲ್ಲ. ಸೊ ಇದನ್ನು ನೀವು ಜಾಸ್ತಿ ನ್ಯೂಸೆಲ್ಲ ನೋಡ್ಬಿಟ್ಟು ಈ ನ್ಯೂಸ್ ಚಾನಲ್ಗಳು ಹೇಳ್ತಾ ಇರ್ತಾರೆ, ಹಾರ್ಟ್ ಹಂಗಾಗುತ್ತೆ ಹಿಂಗಾಗುತ್ತೆ, ನೀವು ಜಿಮ್ ಮಾಡಿದ್ರೆ ಹೆಚ್ಚು ಕಡಿಮೆ ಆಗುತ್ತೆ, ಸಾಯ್ತೀರಾ, ಯಾರೋ ಸೆಲೆಬ್ರಿಟಿ ಸುತ್ತೋಗ್ಬಿಟ್ರು, ಬಾಲಿವುಡ್ ಎಲ್ಲರೂ ಸುತ್ತೋಗ್ಬಿಟ್ರು ಅಂತ. ಸೊ ಇವು TRPಗೋಸ್ಕರ ಏನೋ ಒಂದು ಸಾಯ್ತಾ ಇರ್ತಾರೆ ಹೇಳ್ಕೊಂಡು ಜನಗಳನ್ನ ಭಯಪಡಿಸ್ತಾ ಇರ್ತಾರೆ. ಆದಷ್ಟು ನ್ಯೂಸನ್ನು ಅವಾಯ್ಡ್ ಮಾಡಿ, ಮಿಸ್ಇನ್ಫಾರ್ಮೇಷನ್ನ ಅವಾಯ್ಡ್ ಮಾಡಿ. ಸೊ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿ ಎಲ್ಲ ಮಾಡಿ, ಆದಷ್ಟು ಡಯಟ್ ಫಾಲೋ ಮಾಡಿ. ಟೂ ಮಚ್ ರಿಸ್ಟ್ರಿಕ್ಷನ್ ಏನು ಬೇಡ, ಬಟ್ ಅಟ್ಲೀಸ್ಟ್ ಏನು ಕಾಸ್ ಮಾಡುತ್ತೆ ಅಂತ ಗೊತ್ತಿರುತ್ತಲ್ಲ, ಈ ಐಟಮ್ಗಳನ್ನ ಅವಾಯ್ಡ್ ಮಾಡಿ ಹೆಲ್ದಿಯಾಗಿರ್ಬೋದು ಮೆಂಟಲಿ ಆ್ಯಂಡ್ ಫಿಸಿಕಲಿ. ಥ್ಯಾಂಕ್ ಯು.